ಕನ್ನಡವನ್ನ ಮರೆತರೆ ನಮಗೆ ನರಕ ಎಂಬುದನ್ನ ನಾವು ನಂಬಿದ್ದೇವೆ. ನಾವೆಲ್ಲ ಕನ್ನಡಿಗರ ಮನಸ್ಸು ಎಂದರೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವುದು ಮತ್ತು ಯಾರಿಗೂ ಕೇಡನ್ನ ಬಯಸದ ಮನಸ್ಸು. ಎಲ್ಲ ಭಾಷಿಕರೊಂದಿಗೆ ಬಹಳ ಸಹೋದರದಿಂದ ಕಾಣ್ತಾರೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತದಿಂದ ಬುಧವಾರದಂದು ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿದ ನಂತರ ತೆಂಗಿನಕಾಯಿ ಹೊಡೆದು ಕನ್ನಡ ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆಯನ್ನ ನೀಡಿ ಜ್ಯೋತಿಯನ್ನ ಬೆಳಗಿದ್ರು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ರಥಯಾತ್ರೆ ಸುಗಮವಾಗಿ ನಡೆಯಲಿ, ನಮ್ಮ ಕನ್ನಡಾಂಬೆಯನ್ನ ಸ್ಮರಿಸಬೇಕು. ಕರ್ನಾಟಕವನ್ನ ಇಡೀ ಭಾರತದಲ್ಲಿ ಮೇಲುಪಂಕ್ತಿಯಲ್ಲಿ ನಿಲ್ಲಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯವನ್ನ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಸಿದ್ದಾರೆ. ಕರ್ನಾಟಕದ ಮತ್ತೊಂದು ಮುತ್ತುರತ್ನವಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಕನ್ನಡ ರಥಯಾತ್ರೆಯಲ್ಲಿ ಭಾವಚಿತ್ರಗಳನ್ನು ಹಾಕಿದ್ದಾರೆ. ರೈತರ ಒಡನಾಡಿ ಇಡೀ ಪ್ರಪಂಚದಲ್ಲಿಯೇ ಅನ್ನ ಕೊಡುವಂತಹ ರೈತರ ಒಂದು ನೇಗಿಲ ಯೋಗಿಯ ಪ್ರತಿಮೆಯನ್ನು ಸಹ ರಥದಲ್ಲಿ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿಆರ್ ಪೂರ್ಣಿಮಾ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಭಾಗವಹಿಸಿ ನುಡಿ ಜಾತ್ರೆ, ಸಾಹಿತ್ಯ ಜಾತ್ರೆ, ಅಕ್ಷರ ಜಾತ್ರೆಯನ್ನ ಯಶಸ್ವಿಗೊಳಿಸೋಣ. ರಥಯಾತ್ರೆ ನಮ್ಮ ಎಲ್ಲಾ ರಥವನ್ನ ಸ್ವಾಗತಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಶಾಂತಿಗ್ರಾಮದಲ್ಲಿ ರಥವನ್ನ ಬರಮಾಡಿಕೊಂಡರು. ಜಿಲ್ಲೆಯಲ್ಲಿ ರಥವನ್ನ ಯಶಸ್ವಿಗೊಳಿಸೋಣ ಹಾಗೂ ಡಿಸೆಂಬರ್ 20, 21 ಹಾಗೂ 22 ಸಾಹಿತ್ಯ ಸಮ್ಮೇಳನ ಇದೆ, ಎಲ್ಲರೂ ಭಾಗವಹಿಸೋಣ ಎಂದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲಾ, ತಹಸೀಲ್ದಾರ್ ಶ್ವೇತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್.ಪಿ. ತಾರಾನಾಥ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ, ಹಿರಿಯ ಕಲಾವಿದ ಶಾಂತಕುಮಾರ್ ಯಲ್ಗುಂದ ಹಾಗೂ ಇತರರು ಹಾಜರಿದ್ದರು. ಕನ್ನಡವನ್ನ ಮರೆತರೆ ನಮಗೆ ನರಕ ಅಂತಂದ್ಬಿಟ್ಟು ನಾನಾದ್ರೂ ನಂಬಿದ್ದೀನಿ. ನಾವೆಲ್ಲ ಕನ್ನಡಿಗರು. ಕನ್ನಡ ಮನಸ್ಸು ಹೇಗಿದೆ ಅಂತಂದ್ರೆ ಎಲ್ಲರಿಗೂ ಒಳ್ಳೇದು ಬಯಸೋದು ಕನ್ನಡದ ಮನಸ್ಸು. ಯಾರಿಗೂ ಕೇಡನ್ನು ಬಯಸದಂತಹ ಮನಸ್ಸು ಕನ್ನಡದ ಮನಸ್ಸು. ಆ ಕನ್ನಡಿಗರು ಎಲ್ಲ ಭಾಷಿಕರೊಂದಿಗೆ ಬಹಳ ಒಂದು ಅನುಭೂತನವಾಗಿ ಬಹಳ ಒಂದು ಸಹೋದರತ್ವದಿಂದ ಇದು ಮಾಡಿದ್ದಾರೆ. ಅವತ್ತಿಂದ ನಮ್ಮ ಪೂರ್ವಜರ ಕಾಲದಿಂದ ಇಂದಿಗೂ ಕೂಡ ಅವರು ಅದೇ ರೀತಿ ಬಾಳ್ವೆ ಮಾಡ್ತಾ ಇದ್ದಾರೆ. ಆದರೆ ಕನ್ನಡಿಗರಿಗೆ ನೋವಾದರೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆದರೆ ಕನ್ನಡಿಗರು ಯಾವುದೇ ರೀತಿಯಲ್ಲಿ ಅದನ್ನು ಕ್ಷಮಿಸಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ, ಈ ಒಂದು ರಥದ ಒಂದು ಚಾಲನೆ ಸುಗಮವಾಗಿರಲಿ, ಇದಕ್ಕೆ ಶ್ರಮಿಸಿದಂತಹ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು, ನಮ್ಮ ಹಾಸನ ತಾಲೂಕು ತಹಸೀಲ್ದಾರ್ ಆದಂತಹ ಶ್ವೇತಾರವರು, ಆಮೇಲೆ ಎಲ್ಲ ಕನ್ನಡದ ಮನಸ್ಸುಗಳು, ಎಲ್ಲ ಕನ್ನಡದ ಅಧಿಕಾರಿಗಳು ತಾವೆಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕನ್ನಡ ನಮ್ಮ ಮಾತೃಭಾಷೆ. ನಮ್ಮ ಮಾತೃಭಾಷೆಯನ್ನ, ನಮ್ಮ ತಾಯಿಯನ್ನ ಹಿಡಿದು ಪೋಷಿಸುವಂಥದ್ದು ಕೆಲಸ. ಅವಳಿಗೆ ವಯಸ್ಸಾಯಿತು ಅಂತಂದ್ಬಿಟ್ಟು ನಾವು ಬಿಡಲ್ಲ. ಅವಳು ನಮಗೆ ಹುಷಾರಾಗಿಲ್ಲ ಅಂತಂದ್ಬಿಟ್ಟು ಅವಳನ್ನ ಬಿಡಲ್ಲ. ಅವಳು ನಮ್ಮ ತಾಯಿ, ನಮ್ಮ ಅಮ್ಮ. ಸೊ ನಾವು ಅವ್ರನ್ನ ಬೆಳೆಸಬೇಕು, ಪೋಷಿಸಬೇಕು, ಅವ್ರನ್ನ ಯಾವಾಗಲೂ ಕೈ ಹಿಡಿದು ನಡೆಸಬೇಕು ಅಂತಂದ್ಬಿಟ್ಟು ಹೇಳ್ತಾ, ತಾಯಿನೇ ನಮ್ಮನ್ನು ನಡೆಸ್ತಾಳೆ. ಎಲ್ಲರಿಗೂ ಮಂಗಳವಾಗಲಿ, ಒಳ್ಳೆಯದಾಗಲಿ. ಸೊ ಈ ಕಾರ್ಯಕ್ಕೆ ತಾವೆಲ್ಲ ಶ್ರಮಿಸಿದ್ದೀರ. ಮುಖ್ಯವಾಗಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ರಥವನ್ನು ನಾವು ಬರಮಾಡ್ಕೊಂಡಿದ್ದೇವೆ. 1994ರಲ್ಲಿ 30 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆ 3 ದಿನಗಳಲ್ಲೂ ನಾನು 94ರಲ್ಲಿ ಭಾಗವಹಿಸಿದ್ದೆ. ಆವಾಗ ನಾನು MA ಮಾಡ್ತಾ ಇದ್ದೆ. 30 ವರ್ಷಗಳ ನಂತರ ನನ್ನ ತವರು ಜಿಲ್ಲೆಯಲ್ಲಿ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಾವೆಲ್ಲರೂ ಹೆಚ್ಚಿನ ಜನ ಮಂಡ್ಯದಲ್ಲಿ ಭಾಗವಹಿಸಿ ಈ ಒಂದು ಸಾಹಿತ್ಯ ಜಾತ್ರೆ, ನುಡಿ ಜಾತ್ರೆ, ಅಕ್ಷರ ಜಾತ್ರೆಯನ್ನು ನಾವು ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಈಗ ಎಲ್ಲ ನಮ್ಮ ಏನು ರೂಟ್ ಮ್ಯಾಪ್ ಬಂದಿದೆ, ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಾವು ನಮ್ಮ ರಥವನ್ನು ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದೀವಿ. ಎಲ್ಲ ಕಡೆ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಶಾಂತಿಗ್ರಾಮದಲ್ಲಿ ಇವಾಗ ಚೆನ್ನಾಗಿ ಅದನ್ನ ರಥವನ್ನ ಬರಮಾಡಿಕೊಂಡ್ರು ಅಂತ ಹೇಳಿದ್ರು. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ರಥವನ್ನ ತೆಗೆದುಕೊಂಡು ಮುಂದಿನ ಜಿಲ್ಲೆಗೆ ತಲುಪಿಸುವ ಕೆಲಸ ನಾವು ಮಾಡೋಣ. ಹಾಗೂ ಡಿಸೆಂಬರ್ 20, 21, 22 3 ದಿನಗಳ ಕಾಲ ಒಂದು ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿದೆ, ಅದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.
ಯಾರ ನಿಂತಂಗೆ ಕಾಣ್ತೈತೆ ಇದು ಯಾರ ನಿಂತಂಗೆ ಇಟ್ಕೊಂಡು ಅದೇ ಎತ್ಕೊಳ್ಳು ಇರ್ಲಿ ಏನಾಗಲ್ಲ. ಇದೀಗ ಜಿಲ್ಲಾಡಳಿತದ ವತಿಯಿಂದ ಪುಷ್ಪಾರ್ಚನೆ ನೆರವೇರ್ತಾ ಇದೆ. ಈಗಷ್ಟೇ ನಮ್ಮ ಜಿಲ್ಲಾಧಿಕಾರಿಗಳು ಪೂಜೆಯನ್ನು ನೆರವೇರಿಸಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹಾಸನ ಜಿಲ್ಲೆಗೆ ಆಗಮಿಸಿರುವಂತಹ ಕನ್ನಡ ಜ್ಯೋತಿ ರಥ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಡಳಿತ ಅತ್ಯಂತ ಅರ್ಥಪೂರ್ಣವಾಗಿ ಬರಮಾಡಿಕೊಂಡು ಅರ್ಥ ಗಾಂಭೀರ್ಯವಾಗಿ ಗೌರವ ನೀಡ್ತಾ ಇರುವಂತಹದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ನಾವು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರೀತಿ ನಮಸ್ಕಾರಗಳನ್ನ ಹಾಸ್ಯ ಜಿಲ್ಲಾಡಳಿತದ ಪರವಾಗಿ ನಾವು ನೆರವೇರಿಸುತ್ತಾ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹಾಸನ ಜಿಲ್ಲೆಗೆ ಆಗಮಿಸಿರುವಂತಹ ಕನ್ನಡ ಜ್ಯೋತಿ ರಥಯಾತ್ರೆಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಹೂವಿನ